ಕಾಂಗ್ರೆಸ್ ಪಾಳ್ಯದಲ್ಲಿ ಗರಿಗೆದರಿದೆ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಆಪ್ತರಿಗೆ ಡಿನ್ನರ್ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿಯ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವುದಕ್ಕೆ ನಾಯಕರು ಕಸರತ್ತನ್ನ ನಡೆಸುತ್ತಿದ್ದಾರೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋಕೆ ಸಚಿವರುಗಳು ಪ್ಲಾನ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಡಿನ್ನರ್ ಮೀಟಿಂಗ್ ನಲ್ಲಿ ಕೈ ನಾಯಕರು ಈ ವಿಚಾರವಾಗಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರಂತೆ. ಜಾತಿವಾರು ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸೋಕೆ ಸಚಿವರುಗಳು ಒತ್ತಾಯವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಇದು. ನಾವು ಬರೀ ಊಟಕ್ಕೆ ಮಾತ್ರ ಬಂದಿದ್ವಿ, ಏನು ಚರ್ಚೆ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಸಿಎಂ ಡಿಸಿಎಂ ದೆಹಲಿನಲ್ಲಿ ಇರೋ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆ ಬಗ್ಗೆ ಇಲ್ಲಿ ಚರ್ಚೆಯಾಗಿದ್ಯಾ ಹೇಗೆ ಅಂತ ಹೇಳಿ? ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಹೈಕಮಾಂಡ್ ನಾಯಕರು ನೀಡಿರ್ತಕ್ಕಂಥ ಟಾಸ್ಕ್ ಏನಿದೆ, ಲೋಕಸಭೆ ಚುನಾವಣೆಗೆ ಸಚಿವರುಗಳು ತಮ್ಮ ಕ್ಷೇತ್ರದಲ್ಲಿ ಅಂದರೆ ತಾವು ಉಸ್ತುವಾರಿ ವಹಿಸಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಲೋಕಸಭಾ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಎಂಬತಕ್ಕಂಥ ಸೂಚನೆಯನ್ನು ನೀಡಿದ್ದಾರೆ. ಇದರ ನಡುವೆಯೂ ಕೂಡ ಸಚಿವ ಸಂಪುಟದ ಹಿರಿಯರೊಬ್ಬರು 3 ಡಿಸಿಎಂಗಳ ನೇಮಕ ಆಗಬೇಕು ಜಾತಿವಾರು ಎಂಬತಕ್ಕಂಥ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಸಿಎಂ ಮತ್ತೆ ಡಿಸಿಎಂ ದೆಹಲಿ ವರಿಷ್ಠರನ್ನ ಭೇಟಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಡರಾತ್ರಿವರೆಗೂ ಕೂಡ ಅನೇಕ ಸಚಿವರು ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ಸೇರೋದ್ರ ಜೊತೆಗೆ ಪ್ರಮುಖವಾಗಿ ಡಿಸಿಎಂಗಳನ್ನ ನೇಮಕ ಮಾಡಲಿಕ್ಕೆ ಇದು ಕಾಲ ಸೂಕ್ತವಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ. ಇದರ ಜೊತೆಗೆ ಈಗ ಏನಾದರೂ ಡಿಸಿಎಂ ವಿಚಾರ ಹೈಕಮಾಂಡ್ ಗಮನಕ್ಕೆ ತರೋದ್ರ ಜೊತೆಗೆ ರಾಜ್ಯದಲ್ಲಿ ಯಾರ್ಯಾರು ಡಿಸಿಎಂ ಆಗಬೇಕು ಎಂಬತಕ್ಕಂಥ ಪ್ರಸ್ತಾಪ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಜಾತಿವಾರು ಕೂಡ ಪ್ರಾತಿನಿಧ್ಯವನ್ನ ನೀಡಬೇಕಾಗುತ್ತೆ. ಪ್ರಮುಖವಾಗಿ OBC ಮತ್ತೆ ದಲಿತ ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನ ನೀಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಗೊಂದಲಗಳು ಮೂಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಹಿರಿಯ ಸಚಿವರು ಸಭೆ ಅಂದ ತಕ್ಷಣ ಅಲ್ಲಿ ಮಹತ್ವ ಇರುತ್ತೆ. ಜೊತೆಗೆ ಸಚಿವರ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ನಾಯಕರು ಮಾನ್ಯ ಮಾಡ್ತಾರೆ. ಆ ಕಾರಣಕ್ಕಾಗಿ ಮುನಿಯಪ್ಪ ಇರ್ಬೋದು, ದಿನೇಶ್ ಗುಂಡೂರಾವ್ ಸಹಿತ ಹಲವು KN ರಾಜಣ್ಣ ಸೇರಿದಂತೆ ಇತರ ನಾಯಕರು ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆ ಸೇರೋದ್ರ ಜೊತೆಗೆ ಡಿಸಿಎಂ ಸ್ಥಾನದ ಅನಿವಾರ್ಯತೆ ವಿಚಾರ ಕುರಿತಂತೆನೂ ಕೂಡ ಈಗ ಚರ್ಚೆ ಮಾಡಿದ್ದಾರೆ. ಈ ವಿಚಾರ ಕುರಿತಂತೆ ಹೈಕಮಾಂಡ್ ಗಮನವನ್ನು ಸೆಳೆಯೋದು ಒಂದ್ ಕಡೆ ಆದ್ರೆ ಸಿಎಂ ಡಿಸಿಎಂ ಅವರ ಗಮನಕ್ಕೂ ಕೂಡ ಈ ವಿಚಾರ ಕುರಿತಂತೆ ಮೊದಲೇ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿತ್ತು. ಡಿಸಿಎಂಗಳ ಅನಿವಾರ್ಯತೆ ವಿಚಾರ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಇರೋದ್ರಿಂದ ಸಹಜವಾಗಿ ಸಮುದಾಯವಾರು ಪ್ರಾತಿನಿಧ್ಯವನ್ನ ನೀಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಲೋಕಸಭಾ ಸ್ಥಾನವನ್ನ ಗೆಲ್ಲಲಿಕ್ಕೆ ಈಜಿ ಆಗುತ್ತೆ ಅಂತಕ್ಕಂಥ ಪ್ರಸ್ತಾಪ ಕೂಡ ಸಚಿವರದ್ದಾಗಿದೆ. ಆ ಕಾರಣಕ್ಕಾಗಿ ಡಿಸಿಎಂಗಳ ನೇಮಕ ವಿಚಾರ ಕುರಿತಂತೆ ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿಯ ಜೊತೆಗೆ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು. ಜೊತೆಗೆ ಯಾರ್ಯಾರೆಲ್ಲ ಡಿಸಿಎಂ ಆದ್ರೆ ಅಂದ್ರೆ ಜಾತಿವಾರು ಪ್ರಾತಿನಿಧ್ಯದ ವಿಚಾರ ಕುರಿತಂತೆ ಮುನಿಯಪ್ಪ ಅವರು ಇರ್ಬೋದು, ಜಾರಕಿಹೊಳಿ ಸಹಿತ ಇತರ ನಾಯಕರಿಗೆ ಡಿಸಿಎಂ ಹುದ್ದೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ವರ್ಗದ ಆಧಾರದ ಮೇಲೆ ಮತಗಳು ಕಾಂಗ್ರೆಸ್ಗೆ ಬರಲಿವೆ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬಹುದು ಎಂಬತಕ್ಕಂಥ ಸ್ಟ್ರಾಟಜಿಯನ್ನ ಈಗ ರಾಜ್ಯದ ಸಚಿವರು ರೂಪಿಸ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.